ಹ್ಞೂ ಏಳೆ. ಹ್ಞೂ ಬತ್ತಿದ್ದೀನಿ ಬತ್ತಿದ್ದೀನಿ. ಹೊಲ್ದಾಗ ದಾರಿ ಐತಲ್ಲ ಅಲ್ಲಿ ನಿಂತ್ಕೊಂಡಿರ ಬತ್ತೀನಿ. ಹ್ಞೂ 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 ಅದ್ರ ಬಗ್ಗೆ ಮಾದಿಲ್ಲ. ನನ್ನ ಮಗ ಇನ್ನು ಎಲ್ಲೋ ಐತಾನೆ. ನನ್ನ ಮಗ ಯಾ ದುಬೈಗೆ ಹೋಗಲ್ಲ, ಏನು ಹೋಗಕ್ಕಿಲ್ಲ, ಇಲ್ಲೇ ಇತ್ತಾನೆ. ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ ಹೇಳು, ಮಾಡ್ಕತಾನೆ. ಹ್ಞೂ ಅವ್ನಿಗೆ ಹೇಳ್ತೀನಿ ಹೇಳು, ಹೊಲ್ ಕಡೆ ನೋಡ್ಕತಾನೆ. ಬಾ ನಾವಿಬ್ರು ಹೋಗ್ಬಿಟ್ಟತ್ತ ಸರ್ನ ಬಂದ್ಬಿಡನಿ, ಲೇಟ್ ಆಯ್ತದೆ. ಹ್ಞೂ ಹಾಂ ಸರಿ ಸರಿ ಆಯ್ತು, ಬಂದೆ 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 ಈಗಲೇ ಏನಿಯ ಬಂದೆ. ಹ್ಞೂ ಇಲ್ಲ ನಮ್ಮ ಯಜಮಾನಪ್ಪ ಹೊಲ್ತಕ್ಕೆ ಹೋಗವನೆ. ಹಾಂ ಹ್ಞೂ ಆಯ್ತು ಈಗಲೇ ಬಂದೆ ಇರು. ಹ್ಞೂ ಹ್ಞೂ ಸರಿ ಆಯಿತು. ನನಗೇನು ಅನುಮಾನ, ಈ ಜಯ್ಯಮ್ಮನೇ ಎಲ್ಲನೂ ಮಾಡ್ಬಿಟ್ಟವಳ ಕಂತ್ರಿ ಕೆಲಸ ಅಂತ ಹೇಳಿ ನಂಗೆ ಬೋಲ್ ಅನುಮಾನ ಗೊತ್ತೈತೆ. ನಿನ್ನೆ ಬೇದಿ ಮಾತ್ರೆ ಹಾಕಿದ್ದಕ್ಕೆ ಇವಳೇನೆಯ ಎಲ್ಲೋ ಮೂಲ ಕಾರಣ ಅಂತ ನಂಗೆಲ್ಲೋ ಒಂತಾಗ ಅನ್ನಿಸ್ತೈತೆ. ಹ್ಞೂ ಇರ್ಬೋದು ಇರ್ಬೋದು, ಇವಳೇನೇನೆಯ ಹಾಕವಳೆ ಮಾತ್ರೆ ಅಂತ ಹೇಳ್ಬಿಟ್ಟು ನಂಗೆ ಅನ್ನಿಸ್ತೈತೆ. ಏನು ಮಗನ ಇಲ್ಲೇ ಇರಿಸ್ಕೊಂಡು ನನ್ನ ಮಗಳನ್ನ ಇಂಥ ಕಚ್ಚಡ ಮನೆಗೆ ಇರಿಸ್ಬಿಡ್ತೀನ ನಾನು? ಹಾಂ ನಿನ್ನ ಮಗನ್ನ ನಿನ್ನಿಂದ ಹೆಂಗೆ ದೂರ ಮಾಡಬೇಕು ಅಂತ ನನಗಂತೂ ಚಂದ ಗೊತ್ತು. ನಿನ್ನ ಮಗ ಇವಾಗ ನನ್ನ ಮಗಳು ಹೇಳ್ದಂಗೆ ನೀನು ಕೇಳೋದು, ನನ್ನ ಮಗಳು ಹೇಳ್ದಂಗೆ ಕೇಳ್ಕೊಂಡು ನೀನು ಬಿದ್ದಿರೋದು. ಈಗ ನೋಡ್ತಾ ಇರು, ನಿನ್ನ ಮಗನ ನಿನ್ನಿಂದ ಹೆಂಗೆ ದೂರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಿತ್ತೋದೊಳೆ. ನನಗಿಷ್ಟೆಲ್ಲ ಆಟ ಆಡಿಸಿದ್ಯಲ್ವಾ, ನೋಡು ನಿಂಗೂ ಸರಿಯಾಗಿ ಆಟ ಆಡಿಸ್ತೀನಿ. ಏನಮ್ಮ ಹಿಂಗೆ ಯೋಚನೆ ಮಾಡ್ತಾ ಇದೀಯಾ ಮಗಳೇ? ನಿಮ್ಮತ್ತೆ ನಿನ್ನ ಇಲ್ಲೇ ನೆನೆಯ ಫಿಕ್ಸ್ ಮಾಡಿಬಿಡ್ಬೇಕು ಅಂತ ಫುಲ್ಲು ಪಿಲಾನ್ ಮಾಡ್ಕೊಬಿಟ್ಟವಳೆ ಕಣಮ್ಮಿ. ನೀನು ಇಲ್ಲೇ ನೆನೆಯ ಫಿಕ್ಸ್ ಮಾಡಿಬಿಡ್ಬೇಕು, ಇಲ್ಲೇ ನೆನೆಯ ತಿದಿರಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ಫಿಕ್ಸ್ ಮಾಡ್ಕೊಬಿಟ್ಟು ಯಾರ ತಗೋ ಮಾತಾಡ್ಕೊಂಡು ಏನೇನೋ ಪಿಲಾನ್ ಮಾಡ್ತಾವಳೆ. ನನಗನ್ನಿಸ್ದಂಗೆ ಏನೇನೇನೋ ಪಿಲಾನ್ ಎಲ್ಲ ನಡೀತೈತೆ ಅಂತ ಅನ್ನಿಸ್ತದೆ ನನಗೇನೋ. ಅದೇನು ಅಂತ ಹೇಳಿದ್ರೆ ನಿನ್ನ ಮುಸ್ರೆ ತೊಳೆಯೋಕ್ಕೆ ಕಸ ಗುಡ್ಸೋಕೆ ಇಕ್ಬಿಟ್ಟು ಆನಂದ ಮಗನು ಇಲ್ಲೇ ಬಿಟ್ಬಿಟ್ಟು ನೀವಿಬ್ರಿಗೂ ಇದೇ ಮನೆಯೇ ಗಟ್ಟಿ ಮಾಡಬೇಕು ಅಂತ ಅನ್ಕೊಬಿಟ್ಟವಳೆ. ನೋಡು ತಿರ್ಕೊಂಡಿರೋಣ ಅಂತ ಹೇಳ್ಬಿಟ್ಟು. ನೋಡು ನಿನ್ನ ಗಂಡನ್ನ ಎಲ್ಲವನ್ನೋ ಕರಿ, ನಿನ್ನ ಗಂಡನ ತಗೋಸಿ ನಾನು ಮಾತಾಡ್ತೀನಿ. ಏನು ಮಾತಾಡ್ತೀಯಮ್ಮ? ನಾನು ಈ ಮನೆಗೆ ಇರಕ್ಕಿಲ್ಲ ಕಣಮ್ಮ. ಇಲ್ಲಿ ಊಟ ನಿದ್ದೆ ಏನು ಇಲ್ದಿದ್ದಂಗೆ ಯಾ ನನ್ನ ಮಗ ಇತ್ತಾನೆ, ನಾನು ಇರಕ್ಕಿಲ್ಲ ಕಣಮ್ಮ. ಇಲ್ಲಂತೂ ಇರೋದಿಲ್ಲ ಅಂದರೆ ಇರೋದಿಲ್ಲ ಅಷ್ಟೇ. ನಿನಗೆ ನಂಗೆ ಇರೋಕ್ಕೆ ಇಷ್ಟನೂ ಇಲ್ಲ. ಯಾ ನನ್ನ ಮಗ ಇರ್ತಾರಿಲ್ಲ ಎಲ್ಲನೂ ಹೋಗತ್ತಾಗೆ. ಅದಕ್ಕೆ ಮುದ್ದೇವಿ ಹೇಳಿದ್ದು ನಿನ್ನ ಗಂಡನ ಕರ್ಕೊಂಡು ಬಾ, ನಿನ್ನ ಗಂಡನ ತಗೋಸಿ ಮಾತಾಡೋಣ. ಸರಿ ಇರು, ಕರಿತೀನಿ. ಎಲ್ಲಿ ಬಿದ್ದೋರೋ ಏನೋ, ಫೋನ್ ಹಾಕ್ತೀನಿ ಇರು, ಮಂತಾಗಿಲ್ಲ. ಲೇ ಮನಿಯಾಳ ಜಯಮ್ಮ, ನಿನ್ನ ಪಿಲಾನೆಲ್ಲ ಉಲ್ಟಾ ಮಾಡಲಿಲ್ಲ ಅಂದರೆ ನನ್ನ ಹೆಸ್ರು ಬದಲಾಯಿಸ್ಕೊಂಡ್ಬಿಡ್ತೀನಿ, ಸರಿನಾ? ನನ್ನ ಹೆಸ್ರು ಬದಲಾಯಿಸ್ಕೊಳ್ಳೋ ಗಂಟ ನನಗೆ ಸಮಾಧಾನನೇ ಇಲ್ಲ. ಎಲ್ಲ ಬದಲಾಯಿಸ್ಕೊಂಡ್ಬಿಡ್ತೀನಿ ನಾನಂತೂ. ನೋಡ್ತಾ ಇರು ಹೆಂಗೆ ಬದಲಾಯಿಸ್ತೀನಿ ಅಂತ ಹೇಳ್ಬಿಟ್ಟು. ನಿನ್ನ ಜೀವನನ ನಾನೇ ನಾನೇ ನಿಂಗೆ ಸರಿಯಾಗಿ ಮಾಡ್ತೀನಿ. ಏನತ್ತೆ ಅರ್ಜೆಂಟಾಗಿ ಬಾ ಅರ್ಜೆಂಟಾಗಿ ಬಾ ಅಂತ ಹೇಳ್ಬಿಟ್ಟು ಇಷ್ಟು ಬಲವಂತ ಮಾಡ್ಬಿಟ್ಟು ಕರ್ಸ್ಬಿಟ್ರಲ್ಲ. ನನ್ನ ಫ್ರೆಂಡ್ಸ್ ಜೊತೆ ಇದ್ದೆ, ಹೇಳಿ ಏನು ಅಂತ ಹೇಳ್ಬಿಟ್ಟು. ಅಳಿ ಅಂದರೆ ನೀವು ನನ್ನ ಮಗಳನ್ನ ಬಲು ಇಷ್ಟಪಡ್ತೀರಾ ತಾನೇ? ಇಷ್ಟಪಟ್ಟಿದ್ದಕ್ಕೆ ಅಲ್ವತ್ತೆ ಮದುವೆ ಮಾಡ್ಕೊಂಡಿದ್ದು. ಇಷ್ಟ ಇಲ್ಲ ಅಂತ ಹೇಳಿದ್ರೆ ಯಾ ನನ್ನ ಮಗ ಮದುವೆ ಮಾಡ್ಕೊಳ್ಳೋನು? ಇಷ್ಟ ಇದ್ದಿದ್ದಕ್ಕೆ ತಾನೇ ಮದುವೆ ಮಾಡ್ಕೊಂಡಿದ್ದು. ಈಗ ಏನಾಗಬೇಕು ಅಂತ ಹೇಳಿ ಅತ್ತೆ. ನೋಡಪ್ಪ, ನಾನೇ ನಿಮ್ಮ ಅಮ್ಮನ್ನ ದೂರ ಮಾಡಬೇಕು ಅಂತ ಮನಸ್ಥಿತಿ ಅಂತ ಕಿತ್ತೋದ ಮನಸ್ಥಿತಿ ನನಗಿಲ್ಲ. ಆದ್ರೂ ನಾನು ಏನು ಹೇಳ್ತಿದ್ದೀನಿ ಅಂದರೆ ನನ್ನ ಮಗಳನ್ನ ಕರ್ಕೊಂಡು ನೀನು ದುಬೈಗೆ ಹೊಂಟೋಗ್ಬಿಡಪ್ಪ ಪ್ಲೀಸ್ ಕಣಪ್ಪ. ಅಲ್ಲೇ ನೆನೆಯ ನೀನು ನೀನು ಎಂಡ್ರು ಇಬ್ಬರು ಸಂದಕ್ಕಿರ್ರಿ. ಹ್ಞೂ ರೀ, ನನಗೂ ನಿಮ್ಮ ಮನೆಯಾಗಿರೋಕ್ಕೆ ಇಷ್ಟನೇನೆಯೇ ಇಲ್ಲ. ನನಗೂ ಅದೇನೋ ಹೇಳ್ತಾರಲ್ಲ, ನನಗೂ ಬೇಜಾರು ಇಲ್ಲೆಲ್ಲನೂ ಇರೋಕ್ಕೆ. ರೀ ದುಬೈಗೆ ಹೋಗ್ಬಿಡೋಣ ರೀ. ನೀವು ಹೆಂಗೋ ದುಬೈನಾಗೆ ಅಲ್ವಾ ಇದ್ದಿದ್ದು, ದುಬೈಗೆ ಹೋಗ್ಬಿಟ್ಟು ಅಲ್ಲೇ ಸೆಟ್ಲ್ ಆಗ್ಬಿಡೋಣ ರೀ. ಇಲ್ಲಿ ಯಾರಿರ್ತಾರೆ? ನನ್ನ ಮಾತು ಕೇಳಿ ಹೋಗ್ಬಿಡೋಣ. ಮುಂದಿನ ತಿಂಗಳಷ್ಟೊತ್ತಿಗೆ ನೀವು ಹೊಂಟೋಗ್ಬಿಟ್ರೆ ಹೆಂಗೋ ನಮ್ಮ ಜೀವನಲೆಲ್ಲ ಸಂದಕ್ಕೇನೇ ಇರ್ತದೆ, ಹೋಗ್ಬಿಡೋಣ. ಅಯ್ಯೋ ಅತ್ತೆ, ಅಲ್ಲಿಗೆಲ್ಲ ಹೋದ್ರೆ ಚೆನ್ನಾಗಿರಲ್ಲ ಅತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಏನು ಮಾಡ್ಬೇಕು ಹೇಳಿ ನಾವು? ಅಲ್ಲಿ ಹೋಗ್ಬಿಟ್ಟು ಏನಾರ ಮಾಡೋ ಅಂಥದ್ದು ಏನಾದರೂ ಐತಾ? ಏನೂ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀರಾ? ಇಲ್ಲೇ ಚೆನ್ನಾಗೈತತ್ತೆ. ಅಲ್ಲೆಲ್ಲ ಸುಮ್ಮನೆ ತಲೆನೋವತ್ತೆ, ಅಲ್ಲೆಲ್ಲ ಇರೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಏನೂ ಇಲ್ಲ. ಸುಮ್ಮನೆ ತಲೆನೋಯ್ತದೆ ನನಗಂತೂ. ಬೇಡ ಅತ್ತೆ. ಹೊಳಿ ಅಂದ್ರೆ ನನ್ನ ಮಗಳ ಮೇಲೆ ಲವ್ ಅನ್ನೋದೇನಾದ್ರು ಪಿರುತಿ ಅನ್ನೋದೇನಾದ್ರು ಇದ್ರೆ ನೀನು ಕರ್ಕೊಂಡು ಹೋಗ್ಬೇಕಷ್ಟೇ ನನ್ನ ಮಗಳನ್ನ ದುಬೈಗೆ. ಪಿರುತಿ ಇಲ್ಲ ಅಂದ್ರೆ ಬಿಟ್ಬಿಡಿ. ನಿಮ್ಮ ಅಮ್ಮ ನೋಡ್ರೆ ಹಿಂಗೆ ಮಾಡ್ತದೆ. ನಾನೆಲ್ಲ ನನ್ನ ಪ್ರಕಾರ ನಿಮ್ಮ ಅಮ್ಮನಿಂದನೇ ಏನೋ ಆಗಿರೋದು. ನಾನು ಚಿಕನ್ ಮಾಡಿಗೆ ಬಂದಾಗ ನಿಮ್ಮ ಅಮ್ಮ ಅಡುಗೆ ಮನೆಗೆ ಹೋಗ್ಬಿಟ್ಟು ಟೊಮಟೊ ಗೊಜ್ಜು ಮಾಡ್ಕೊತಾ ಇದ್ದಿಲ್ಲ, ಅವಾಗ ಏನೋ ಚಿಕನ್ ಸಾರ್ಗೆ ಹಾಕ್ಬಿಟ್ಟು ಎಲ್ಲ ಹಾಳು ಮಾಡವಳೆ. ನಿಮ್ಮ ಅಮ್ಮಂಗೆ ನಮ್ಮನ್ನು ಕಂಡ್ರಾಗಾಕಿಲ್ಲ, ನಿಮ್ಮ ಅಮ್ಮಂಗೆ ಒಟ್ಟರಿ ನಮ್ಮನ್ನು ಕಂಡ್ರನಿಯ ಹೆಂಗಾರ ಮಾಡ್ಬಿಟ್ಟು ಇವಾಗ ದುಬೈಗೆ ನೀನಿಯ ಹೊಂಟೋಗ್ಬಿಡಿ ನೀವು. ನಿಮ್ಮ ಅಮ್ಮಂಗೆ ಅವಾಗ ಬುದ್ಧಿ ಬರ್ತದೆ. ಒಳ್ಳೆ ಕತೆ ಆಯ್ತಲ್ಲ. ದುಬೈ ಅಂತ ದುಬೈ. ನೆಟ್ ನನ್ನ ಪಾಸ್ಪೋರ್ಟ್ ಇಲ್ಲ, ಇನ್ನು ದುಬೈಗೆ ಬೇರೆ ಹೋಗಕ್ಕೋ. ಹೆಂಗೋಸ್ರು ತಗ ಸುಳ್ಳು ಹೇಳಿ ತಗ್ಲಾಕಬಾರ್ದು ಕಣಪ್ಪ. ನಮ್ಮ ಗಂಡೈಕ್ಳು ತಗ್ಲಾಕೊಂಡ್ರೆ ಹಂಗಲ್ಲ ಕಂಡ್ರಲ್ಲ, ಹಿಂಗೆ ಅಂತ ಹೇಳಿದ್ರೆ ಸುಮ್ಮನೆ ಆಯ್ತಾರೆ. ಆದರೆ ಹಿಂಗೆಲ್ಲನೂ ತಗ್ಲಾಕಬಾರ್ದು ಬಿಡು. ಈಗ ಏನು ಹೇಳಿ ದುಬೈಗೆ? ಹ್ಞೂ ಅಂದರೂ ಕಷ್ಟ, ಹ್ಞೂ ಅಂದರೂ ಕಷ್ಟ. ಕಟ್ಕೊಂಡ್ಮೇಲೆ ಹೆಂಡ್ತಿರು ಕುತ್ತಿಗೆಗೆ ಹಗ್ಗ ಹಾಕ್ಕೊಂಡಂಗೆ. ಅಯ್ಯೋ ಏನಪ್ಪ ಮಾಡಲಿ? ರೀ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ತಾನೇ ಅರ್ಥ. ನಿಮಗೋಸ್ಕರ ನಾನು ಮನೆ ಬಿಟ್ಬಿಟ್ಟು ಓಡ್ ಬಂದು ಮದುವೆ ಮಾಡ್ಕೊಂಡಿದ್ದೀನಿ ಅಂದರೆ ನಿಮಗೆ ಒಂದು ಸ್ವಲ್ಪನೂ ಪ್ರೀತಿ ಇಲ್ಲ ಅಂತಂದರೆ ಏನು ಅರ್ಥ? ಯಾರು ಜನ ಹೇಳಿದ್ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ಬಿಟ್ಟು? ನಿನ್ನ ಮೇಲೆ ನನಗೆ ಗಾಢವಾದ ಪ್ರೀತಿ ಐತೆ. ನಿನ್ನ ಮೇಲೆ ನನಗೆ ಏನೇನೇನೋ ಪ್ರೀತಿ, ಏನೇನೋ ಆಸೆ ಐತೆ. ಆದರೆ ಆದರೆ ಅಲ್ಲ, ಹೋಗೋಕ್ಕೆ ನನಗೇನು ದುಬೈಗೆ ಹೋಗೋಕ್ಕೇನು ಇಷ್ಟ ಇಲ್ಲ ಅಂತಲ್ಲ. ದುಬೈಗೆ ಹೋಗೋಕ್ಕೆ ಇಷ್ಟನೇ. ನೋಡೋಣ ಹೇಳ್ತೀನಿ ನಿನಗೂ. ಅದು ನಾನು ಎಲ್ಲ ಟಿಕೆಟು ಬುಕ್ ಎಲ್ಲ ಮಾಡಿ ಇನ್ನೂ ಏನೇನೋ ಐತೆ. ಟಿಕೆಟ್ ಬುಕ್ ಮಾಡತ್ತಾನೆ. ಟಿಕೆಟ್ ಬುಕ್ ಮಾಡೋದಾದ್ರೆ ಓಕೆ, ಏನು ಪರವಾಗಿಲ್ಲ. ಟಿಕೆಟ್ ಬುಕ್ ಮಾಡೋದಾದ್ರೆ ಮಾಡಿ ಮಾಡಿ.
ಮಾಡ್ತೀನಿ ಮಾಡ್ತೀನಿ, ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕು. ಮಾಡ್ತೀನಿ. ಥ್ಯಾಂಕ್ ಯು ಅಳಿ ಅಂದ್ರೆ, ಥ್ಯಾಂಕ್ ಯು ಸೋ ಮಚ್ ಅಳಿ ಅಂದ್ರೆ. ನಿಮ್ಮಿಂದನೇನಿಯ ನನಗಂತೂ ಬಲು ಖುಷಿ ಆಯ್ತೈತೆ. ನನ್ನ ಮಗಳು ನಿಮ್ಮನ್ನು ಮದುವೆ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಆಗೋಯ್ತು. ನಿಮ್ಮಿಂದನೇನಿಯ ಎಲ್ಲನೂ ನನಗೆ. ಅಳಿ ಅಂದ್ರೆ ನನ್ನ ಮಗಳು ನೀನು ದುಬೈಗೆ ಹೋಗ್ಬಿಟ್ಟು ಇಬ್ರು ಸೆಟ್ಲ್ ಆಗ್ಬಿಟ್ರೆ ಅದಕ್ಕಿನ್ನು ಬೇರೆ ಇನ್ನೇನು ಬೇಕು ಹೇಳಿ ನನಗೆ. ಇನ್ನೇನು ಬೇಡ ನನಗಂತೂ. ಅಷ್ಟೇ ಸಾಕು. ಆ ಸರಿ ಸರಿ, ಆಯ್ತು ಆಯ್ತು ಅತ್ತೆ, ಆಯ್ತು. ನೋಡ್ದ ನಿನ್ ಪ್ರೀತಿ ಅವನ್ನ ಎಲ್ಲಿ ಗಂಟ ಎಳ್ಕೊಂಬಿಟ್ಟು ಬಂದು ನಿಲ್ಸೈತೆ ಅಂತ ಹೇಳ್ಬಿಟ್ಟು. ಹಬ್ಬಬ್ಬಬ್ಬ ಎಲ್ಲಿ ಗಂಟ ಎಳ್ಕೊಂಬಿಟ್ಟು ಬಂದೈತೆ ನೋಡು. ನನಗಂತೂ ಎಂಥ ಸಂತೋಷ ಆದೈತೆ ಗೊತ್ತಾ ನನಗೆ. ಯಪ್ಪ ಯಪ್ಪ ಯಪ್ಪ. ನೋಡು ಆ ಜಯಮ್ಮಂಗೆ ಬುದ್ಧಿ ಕಲ್ಸಕ್ಕೆ ಇದಕ್ಕಿನ್ನೂ ಒಳ್ಳೆ ಚಾನ್ಸ್ ನಮಗೆ ಸಿಗೋದಿಲ್ಲ ಮಗಳೇ. ಈಗ ಸಿಕ್ಕೈತೆ, ಒಳ್ಳೆ ಚಾನ್ಸ್ ಏನಿಯ ಸಿಕ್ಕೈತೆ. ಈಗ ನಿನ್ನ ಗಂಡನ ಬುಡ್ದಿದ್ದಂಗೆ ಕರ್ಕೊಂಡು ಹೊಂಟೋಗ್ಬಿಡು. ಅವಳು ಒಬ್ಬಳೆ ಜಯಮ್ಮ ಒಬ್ಬಳೆ ಒತ್ತಾಡಬೇಕು. ಮಗ ಇಲ್ಲ, ಸಸ್ಯ ಇಲ್ಲ, ಹೇಳಿದ್ದೇನು ಕೇಳೋದಿಲ್ಲ. ಅವ್ರ ಅಮ್ಮಂಗೆ ಫೋನ್ ಮಾಡೋಕ್ಕೂ ಬಿಡಬೇಡ ನೀನು. ಆವಾಗ ಅವಳಿಗೆ ಅರ್ಥ ಆಯ್ತದೆ. ಹ್ಞೂ ನಮ್ಮ ಅತ್ತೆಗೆ ಸರಿಯಾಗಿ ಮಾಡ್ತೀನಿ, ನೋಡ್ತಾ ಇರಿ ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನೋಡ್ತಾ ಇರಿ ಸರಿಯಾಗಿ ನೀನು ಮಾಡ್ತೀನಿ ನಾನಂತೂ ಬಿಡಕ್ಕಿಲ್ಲ. ನಮ್ಮ ಅತ್ತೆ ನಮ್ಮನ್ನು ಆಟ ಆಡಿಸ್ದಳಲ್ವೇನಮ್ಮ. ಮಾಡೋಣ ಬಾ, ತಲೆ ಕೆಡ್ಸ್ಕೊಬೇಡ. ಲೇ ಜಯಮ್ಮ, ನೀನು ಸೊಸೆನೂ ನಿನ್ನ ತಮ್ಮನ ಇಬ್ಬರು ಸೇರ್ಕೊಂಡು ಏನೇನೋ ಪಿಲ್ಲನ್ ಮಾಡ್ತಾವ್ರ ಕಣ್ಜಯಮ್ಮ. ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಡ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಿಂಗೆ ಬೇಜಾರಾಗಕ್ಕಿಲ್ವಾ ಹಿಂಗೆಲ್ಲ ಮಾತಾಡ್ತಾ ಇದ್ರೆ? ಎಂತ ಬೇಜಾರಾಯ್ತದೆ. ಬೇವರ್ಸಿ ನನ್ನ ಮಗ ಅವ್ನಿಗೂ ಕೂಡ ಹುಟ್ಟಿಸ್ಕೊಂಡು ತಿನ್ನಕ್ಕೆ ಯೋಗ್ಯತೆ ಇಲ್ದಿರನು ಎಂಡ್ರನ್ ಕರ್ಕೊಂಡು ಇನ್ನು ಎಲ್ಲಿಗೆ ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಹೇಳು. ಎಲ್ಲಿ ಕರ್ಕೊಂಡು ಹೋಯ್ತಾನೆ ಸುಮ್ಕಿರು. ಎಲ್ಲ ಆಳ್ ಬಿದ್ದೋಗ್ಲಿ, ನನಗೂ ಕರ್ಮನ ಅರಿತದೆ. ಏನಾರ ಮಾಡ್ಕೊಂಡ್ಲಿ ಕಣ್ಪದ್ದಿ. ನನಗಂತೂ ನಮ್ಮ ಮನೆ ಸ್ಮಶಾನ ಹೋಗ್ಬಿಟ್ಟೈತೆ. ಹೆಂಗೋ ನೆಮ್ಮದಿ ಇದ್ದೆ ಕಣವ ನಾನಂತೂ. ಇದ್ದರಿದ್ರು ನನ್ನ ಮಗ ಕಟ್ಕೊಂಡ್ ಬಂದ್ಬಿಟ್ಟು ಅವ್ರ ಕಿರಿಕಿಗಳು ಕೇಳಿಯಾ. ಅಯ್ಯಯ್ಯೋ ಬೋಲು ಕಿರಿಕ್ ಮಾಡ್ತಾರೆ. ರಾತ್ರಿ ಸಾರು ಮಾಡಿಕ್ಬಿಟ್ಟು ಮನೆ ಕಂಡಿದ್ರೆ ಎದ್ದು ಆಮೇಲೆ ತಿನ್ನೋ ಸ್ವಲ್ಪ ಹೊತ್ತು ಬಿಟ್ಕೊಂಡು ಅಂತ ಹೇಳ್ಬಿಟ್ಟು ಯಾಕೋ ತಲೆನೋವು ಬಂತು. ನೋಡಿದ್ರೆ ತಪ್ಪಲೆನಾಗ ಒಂಚೂರು ಸಾರು ಇಲ್ವಲ್ಲ, ಎಲ್ಲ ದೇವ್ಕೊಂಡು ತಿಂದಾಕ್ಬಿಟ್ಟವಲ್ಲ ಬೊಡೆತದವು. ಅಯ್ಯೋ ನೀವಳಿಯ ಮನೆಯಾಗ ನೆಮ್ಮದಿಲ್ಲ ಕಣ್ಪದಿ, ನಂಗೆ ಏನು ನೆಮ್ಮದಿಲ್ಲ. ಫುಟ್ಬಾಲ್ ಯಾವಾಗ ಆಡ್ತೀನೋ ಗೊತ್ತಿಲ್ಲ ಕಣಮಿ. ಫುಟ್ಬಾಲ್ ಆಡ್ದಂಗೆ ಆಡ್ಬಿಟ್ಟು ಒಂದೇ ಕಿತ್ತ ಜಾಡ್ಸುವ ದೀಚೆ ಕಡೆಗೆ ಹಾಕ್ತೀನಿ. ಅಲ್ಲಿ ಗಂಟ ನನಗಂತೂ ಯಾವ ಸಮಾಧಾನನೂ ಇಲ್ಲ. ಸೊಸೆ ಆದವಳು ಸೊಸೆ ಥರ ಅವಳು ಬಿತ್ರಿ. ಅಯ್ಯಪ್ಪ ಒಬ್ಬೊಬ್ರದ್ದು ನನ್ನ ಗೋಳು ನಮ್ಮ ಮನೆಗಂತೂ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕ. ಏನು ಮಾಡೋಕ್ಕಾಗಕ್ಕಿಲ್ಲ. ಸಮಾಧಾನ ಮಾಡ್ಕ. ನೋಡೋಣ, ಏನೋ ಒಂದು ಮಾಡೋಣ. ಏನೋ ಒಂದು ಮಾಡಿದ್ರೆ ಆಯಿತು. ನೋಡೋಣ ಇರು. ಏನು ಏನಾರ ಒಂದು ಪಿಲನ್ ಮಾಡೋಣ ಇಷ್ಟಾಗೆ ನೀನು, ಸರಿನಾ? ನೀನಿವಾಗ ಕೇಸ್ ಹಾಕಿದ್ಯಲ್ಲ, ಅದಕ್ಕೆ ಹಿಂಗೆಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ. ನಿನ್ನ ಸೊಸೆಗೆ ಹೇಳ್ಬೇಕಿತ್ತು ನನ್ನ ಮಗ ದುಬೈಯಾಗೂ ಇಲ್ಲ ಎಂಥದ್ರಾಗೂ ಇಲ್ಲ ಅಂತ ಹೇಳ್ಬೇಕಿತ್ತು ತಾನೇ. ನಾನೇನು ಬುದ್ಧಿ ಹೇಳೋದು? ನನ್ನ ಮಗನ ಬಾಯಿಂದನೇ ತಿಳ್ಕೊಂಡು ಬಿಡು. ನನ್ನ ಮಗನೂ ಇಲ್ವೇನು? ನನ್ನ ಮಗನ ಬಾಯಿಂದನೇ ಪುಂಗಿದ್ರೆ ಗೊತ್ತಾಯ್ತದೆ. ನಾನು ಹೇಳಿದ್ರೆಲ್ಲ ಸುಳ್ಳು ಅಂತ ಹೇಳ್ತಾಳೇನೋ. ನನ್ನ ಮಗನೇ ಹೇಳ್ತಾನಲ್ಲ, ಒಂದು 2 ದಿನ ಬಿಟ್ಕೊಂಡು ಎಷ್ಟು ದಿನ ಅಂತ ಮುಚ್ಚಿಕಾಯ್ತದೆ. ಒಂದು 2 ದಿನ ಬಿಟ್ಕೊಂಡು ಹೇಳ್ದಾಗ ಆಮೇಕಿಂತ ಗೊತ್ತಾಯ್ತದೆ. ನೋಡೋಣ ಇರು. ನೀನೇನು ತಲೆ ಕೆಡ್ಸ್ಕೊಬೇಡ. ಒಂದು 2 ದಿನ ಸುಮ್ಕಿರು ನಿನ್ನ ಮನೆಗೇನೆ. ಇನ್ನು ಆಮೇಕಿಂದ ನೋಡ್ಕೊಳ್ಳೋಣ. ನಿನ್ನ ಸೊಸೆ ನಿಮ್ಮ ಬೀಗ್ತಿ ಇಬ್ಬರಿಂದ ಅದು ಏನು ಆಯ್ತದೋ ಆಗಲಿ. ನೋಡೋಣ ಬಿಡು, ಯೋಚನೆ ಮಾಡಬೇಡ. ಸರಿ ಪದಿ ಆಯಿತು. ಮಂತಕ್ಕೆ ಹೋಯ್ತೀನಿ. ಮಂತಕ್ಕೆ ಹೋಗೋದು 10 ನಿಮಿಷ ಲೇಟ್ ಆದ್ರೂ ಯಪ್ಪ ಒಳ್ಳೆ ತಲೆನೋವು, ಒಳ್ಳೆ ಕತೆ. ಏನೇನು ಆಯ್ತದ ಒಂದು ಗೊತ್ತೇ ಆಗಕ್ಕಿಲ್ಲ. ನಾನು ಮಂತಕ್ಕೆ ಹೋಯ್ತೀನಿ. ನಾನು ಇಲ್ಲಾಂದರೆ ಏನೇನಾರ ಮಾಡಾಕ್ಬಿಡ್ತಾರೆ. ಸರಿ ಆಯಿತು.